ವಿಜಯಪುರ ಪಟ್ಟಣದ ವಿಜಯ ಪದವಿ ಪೂರ್ವ ಕಾಲೇಜಿನಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನದ ವತಿಯಿಂದ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿಯವರ ಕುರಿತ ತಾಲೂಕು ಮಟ್ಟದ ಪ್ರಬಂಧ ಸ್ಪರ್ಧೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಕಾಲೇಜಿನ 100 ಮಂದಿ ವಿದ್ಯಾರ್ಥಿಗಳು ಅಟಲ್ ಬಿಹಾರಿ ವಾಜಪೇಯಿಯವರ ಕುರಿತು ಪ್ರಬಂಧ ಬರೆದರು. ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಿದರು. ಬಿಜೆಪಿ ಮುಖಂಡ ವಿ. ನಾರಾಯಣಸ್ವಾಮಿ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿ ತನ್ನ ಜೀವನದಲ್ಲಿ ಯಶಸ್ಸು ಗಳಿಸಿಕೊಳ್ಳಬೇಕಾದರೆ ಸಮಯ ಪ್ರಜ್ಞೆ, ನಿಖರವಾದ ಗುರಿಯನ್ನು ಹೊಂದಿರಬೇಕು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಲ್ಲಿದ್ದ ಸರಳತೆಯನ್ನು ರೂಢಿಸಿಕೊಳ್ಳಬೇಕಾದರೆ ದೇಶದ ಹಿತಕ್ಕಾಗಿ ಕಾರ್ಗಿಲ್ ಯುದ್ಧದಂತಹ ಸನ್ನಿವೇಶಗಳನ್ನು ಸಮರ್ಥವಾಗಿ ಎದುರಿಸಿದ ನಾಯಕ. ವಿದ್ಯಾರ್ಥಿ ಜೀವನದಿಂದಲೇ ಪ್ರಯತ್ನಿಸಬೇಕು, ಆಗ ಮಾತ್ರ ಉತ್ತಮ ಸಾಧಕರಾಗಬಹುದು. ಲೋಕಸಭೆಯಲ್ಲಿ ಒಂದು ಮತದ ಕೊರತೆ ಬಂದಾಗ ನೇರವಾಗಿ ಸರಕಾರವನ್ನು ವಿಸರ್ಜನೆ ಮಾಡಿ ಚುನಾವಣೆ ಎದುರಿಸಿದಂತಹ ಮಹಾನ್ ಚೇತನ ವಾಜಪೇಯಿ ಅವರು, ಅವರ ಹಾದಿಯಲ್ಲೇ ಪ್ರಧಾನಿ ನರೇಂದ್ರ ಮೋದಿಯವರು ಸಾಗುತ್ತಿದ್ದಾರೆ. ವಿರೋಧಿಗಳ ಟೀಕೆಗಳನ್ನೇ ಯಶಸ್ಸಿನ ಮೆಟ್ಟಿಲನ್ನಾಗಿ ಮಾಡಿಕೊಂಡು ದೇಶವನ್ನು 2047ಕ್ಕೆ ಸೂಪರ್ ಪವರ್ ದೇಶವನ್ನಾಗಿ ಮಾಡಲು ಸಂಕಲ್ಪ ತೊಟ್ಟಿದ್ದು, ಈ ದೇಶದ ಜನತೆಯ ಸಂಪೂರ್ಣ ಸಹಕಾರ ನೀಡಬೇಕು ಎಂದರು. ಕಾರ್ಯಕ್ರಮದ ಆರಂಭದಲ್ಲಿ ವಂದೇ ಮಾತರಂ ಗೀತೆಯನ್ನು ಹಾಡುವ ಮೂಲಕ ಆರಂಭ ಮಾಡಿದರು. ಬಿಜೆಪಿ ಮುಖಂಡರಾದ ಚಂದ್ರಶೇಖರ್, ನೀಲೇರಿ ಮಂಜುನಾಥ್, ವಿನಯ್, ಕನಕರಾಜು, ಟೌನ್ ಪ್ರಧಾನ ಕಾರ್ಯದರ್ಶಿ ಡಿ. ಎಂ. ಮುನೀಂದ್ರ, ರವಿಕುಮಾರ್, ವಿಜಯ ಶಾಲೆಯ ಕಾರ್ಯದರ್ಶಿ ಮಮತಾ ಮಂಜುನಾಥ್, ಅನಿಲ್ ಯಾದವ್, ವಿ. ರಾ. ಶಿವಕುಮಾರ್, ಬೂದಿಗೆರೆ ನಾರಾಯಣಸ್ವಾಮಿ, ಕನ್ನಮಂಗಲ ಶಿವಪ್ರಸಾದ್, ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಹಡಪದ್, ರಮೇಶ್ ಬಾಬು, ಬೂದಿಗೆರೆ ಪ್ರೆಸ್, ಸುರೇಶ್, ಅರದೇಶನಹಳ್ಳಿ ಬಾಬು, ವರದರಾಜು, ಸಿ. ಮುನಿಕೃಷ್ಣಪ್ಪ, ನಾಗರಾಜ್, ಸುಬ್ಬಣ್ಣ ಮುಂತಾದವರು ಹಾಜರಿದ್ದರು. ಅಳವಡಿಸಿದ್ರು. ಕೇವಲ ಸುಮ್ಮನೆ ನಾನು ಈಗ ನೀವೆಲ್ಲ ಅಕ್ಷರಸ್ಥರು, ನಿಮಗೆ ಇಂಗ್ಲಿಷಲ್ಲಿ ಎಷ್ಟು ಅಕ್ಷರ ಇದೆ, ಕನ್ನಡದಲ್ಲಿ ಎಷ್ಟು ಅಕ್ಷರ, ಹಿಂದಿಯಲ್ಲಿ ಎಷ್ಟಿದೆ, ಇದು ಬರುತ್ತೆ, ಅದೆಲ್ಲ ಮುಖ್ಯ. ಅದನ್ನುವಂತಹ ತತ್ವಗಳನ್ನು ಅಳವಡಿಸಿದ್ರು. ನಮಗೆ ಬರುತ್ತಪ್ಪ, ನಾನು ಬಸ್ ಸ್ಟ್ಯಾಂಡ್ ಹೋಗಿ ನಿಲ್ಸಿದ್ರೆ ಮನೆಗೆ ಹೇಗೆ ಬರೋದು ಅಂತ ಗೊತ್ತಿಲ್ಲ, ನನಗೆ ಓದಕ್ಕೆ ಬರುತ್ತೆ, ಚೆನ್ನಾಗಿ ಇದನ್ನು ಮಾಡಕ್ಕೆ ಬರುತ್ತೆ. ಆಮೇಲೆ ಎಲ್ಲಿ ಯಾರಾದ್ರ ಜೊತೆಗೆ ಯಾಕೆ ವ್ಯವಹಾರ ಮಾಡಕ್ಕೆ ಬರೋದಿಲ್ಲ ಅಂದ್ರೆ ಸಾಮಾಜಿಕವಾಗಿ ನನ್ನನ್ನು ನಾನು ಕಟ್ಕೊಳ್ಳೋದಕ್ಕೆ ಬರದೇ ಇರ್ತಕ್ಕಂಥದ್ದು ಶಿಕ್ಷಣ ಅಲ್ಲ. ಹಾಗಾಗಿ ಅಂತ ಮಾತರಂ ಕೋಟಿ ಕೋಟಿ ಕಂಠ ಕರಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈದೃತ करखलवाले के बोले माँ तुम्ही अबले शोभिनी सुहासिनी सुमती सुखदां वरदां माता. ನಾವು ಇವತ್ತು ನಾವೇ ಹೇಳ್ತೀವಲ್ಲ, ಒಬ್ಬ ವಿದ್ಯಾರ್ಥಿ ಹೇಗೆ ಗುರಿಯನ್ನ ಸಾಧಿಸಬೇಕು ಅಂದ್ರೆ ಏನ್ ಮಾಡಬೇಕು? ಮನುಷ್ಯರ ತರ ಇರಬಾರ್ದು, ಅವನು ಪಕ್ಷಿ ಪ್ರಾಣಿ ತರ ಇರಬೇಕು, ಕಾಗೆ ತರ ಇರಬೇಕು, ಆಮೇಲೆ ಬಕಪಕ್ಷಿ ತರ ಇರಬೇಕು, ನಾಯಿ ತರ ಇರಬೇಕು. ನಿಮ್ಗೆಲ್ಲ ಬೇಸರ ಆಗುತ್ತಾ ನಾನು ಹೀಗೆಲ್ಲ ಹೇಳಿದ್ರೆ? ಕಾಗೆ ತರ ಅಂದ್ರೆ ಕಾಗೆ ನೋಡಿ ತನ್ನ ನೀರು ಹೇಗೆ ಕೂಡ್ಸುತ್ತೆ, ಅದು ಕಲ್ಲುಗಳನ್ನು ತಂದು ಹಾಕಿ ಮೇಲಕ್ಕೆ ನೀರು ಬರೋ ಹಾಗೆ ಮಾಡುತ್ತಲ್ವಾ. ನಿಮ್ಮ ಜೀವಮಾನದಲ್ಲಿ ಕೊನೆಯವರೆಗೂ ನಿಮ್ಮ ತಲೆಯಲ್ಲಿ ಇರುತ್ತೆ ಅಂತ ನಾನು ಭಾವಿಸ್ತಾ, ಒಂದು ಅಭ್ಯಾಸ ಆಗಬೇಕು. ಒಂದು ಇಂಗ್ಲಿಷ್ ಒಂದು ಬುಕ್ ರೀಸೆಂಟ್ ಆಗಿ ಓದಿದೆ ನಾನು, ದ 5 AM ರೆವಲ್ಯೂಷನ್ ಬೈ ಡ್ಯಾನ್ ಲೂಕಾನೆ. ಒಂದು ವಾರ 10 ದಿನ ನೀವು ಪ್ರಯತ್ನ ಪಟ್ಟು ಎದ್ದು ಅಭ್ಯಾಸ ಮಾಡ್ಕೊಂಡ್ಬಿಡಿ, ನಿಮ್ಮ ಆಮೇಲೆ ಯಾವಾಗಲೂ ಎದ್ದು ಹೇಳ್ತೀರಾ. ಆದ್ರೆ 1 ದಿವಸ 2 ದಿವಸ ಎದ್ದು ಹೇಳೋದು ಸ್ವಲ್ಪ ಕಷ್ಟ. ಆದ್ರೆ ಅದಕ್ಕಿಂತ ಒಂದು ವಾರ 10 ದಿನ ಎದ್ಬಿಟ್ರೆ ಖಂಡಿತ ಅದು ತುಂಬಾ ಈಸಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಅದಕ್ಕೋಸ್ಕರ ದಯವಿಟ್ಟು ಈಗ SSLC ಎಕ್ಸಾಮ್ ಮಕ್ಕಳು ಇದು ಒಂದು ಸರಿಯಾದ ಸಮಯ, ಒಂದು ಅಭ್ಯಾಸವನ್ನ ರೂಢಿ ಮಾಡ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ನೀವೆಲ್ಲ ಒಂದು ಅಭ್ಯಾಸನ ರೂಢಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಎರಡನೇದು ಸಮಯ ಪ್ರಜ್ಞೆ. ನೀವು ಶಾಲೆಗೆ ಸರಿಯಾಗಿ ಯಾರು ಹೋಗಲ್ಲ ಅಂದ್ರೆ ಬಹುಶಃ ಯಾರು ಕೈ ಎತ್ತಲಿಲ್ಲ, ಅದಕ್ಕೋಸ್ಕರ ಎಲ್ಲರೂ ಶಾಲೆಗೆ ಸರಿಯಾಗಿ ಹೋಗ್ತೀರಾ ಅಂತ ನಾನು ಭಾವಿಸ್ತೇನೆ. ಸಮಯ ಪ್ರಜ್ಞೆಗೆ ಒಂದು ಕತೆ ಹೇಳ್ಬೇಕು ಅಂದ್ರೆ, ವಿಶ್ವೇಶ್ವರಯ್ಯನವ್ರು ಕೇಳಿದಿರ ಎಲ್ಲರೂ? ಯಾವ್ದು ವಿಶ್ವೇಶ್ವರಯ್ಯನವ್ರು ಹುಟ್ಟೂರು? ನಮ್ಮ ಹತ್ರದಲ್ಲೇ ಇದೆ, ಚಿಕ್ಕಬಳ್ಳಾಪುರ ಹತ್ರ ಮುದ್ದೇನಹಳ್ಳಿ ಅಂತ. ವಿಶ್ವೇಶ್ವರಯ್ಯನವರು KRS ನ ಕಟ್ಟಿ
ನಮ್ಮ ಕರ್ನಾಟಕ ಮತ್ತು ತಮಿಳುನಾಡು ಅನೇಕ ಜನಕ್ಕೆ ಅನ್ನದಾತರಾಗಿದ್ದಾರೆ. ಇವತ್ತು ನಾವೆಲ್ಲ ಅವರನ್ನ ಭಾರತ ರತ್ನ, ಅವರು ನಮ್ಮ ವಾಜಪೇಯಿ ಥರನೇ ಅವರು ಭಾರತ ರತ್ನ, ಸರ್ ಎಂ ವಿಶ್ವೇಶ್ವರಯ್ಯವರು. ಅವರು ಸಮಯ ಪ್ರಜ್ಞೆ ಎಷ್ಟಿತ್ತು ಅಂದ್ರೆ, ಆಗಿನ ಕಾಲದಲ್ಲಿ ಅವ್ರು ದಿವಾನರಾಗಿರ್ಬೇಕಾದ್ರೆ ಮೈಸೂರಲ್ಲಿ ಅವ್ರ ಮನೆಯಿಂದ ಅರಮನೆಗೆ ಹೋಗ್ಬೇಕಾಗುತ್ತೆ. ಪ್ರತಿದಿನ ಹೋಗ್ಬೇಕಾದ್ರೆ ದಾರಿಲಿ ಅಂಗಡಿಗಳು ಎಷ್ಟೋ ಇರ್ತವೆ. ಅದೇ ರೀತಿ ಅವ್ರ ಮನೆ ಮುಂದೆ ಒಂದು ಅಂಗಡಿ ಇತ್ತಂತೆ. ಆ ಅಂಗಡಿಯ ಆ ವ್ಯಕ್ತಿ ಹಳೆ ಕಾಲದ್ದು ವಾಚು ಬಹುಶಃ ನೋಡಿದ್ರೆ, ಕೀ ಕೊಡೋದು ಯಾರು